ಹಲೋ, ವೆಲ್ಕಮ್ ಟು ಗೋ ಗ್ರೀನ್ ಸೋ ಗ್ರೀನ್. ಈ ಇಡ್ಲಿನ ಯಾವುದರಿಂದ ಮಾಡಿದ್ದೀನಿ ಅಂತ ನಿಮಗೇನಾದರೂ ಗೊತ್ತಾಗ್ತಾ ಇದೆಯಾ? ಇಲ್ಲ ಅಲ್ವಾ? ಇದು ಬೂದುಗುಂಬಳಕಾಯಿಯಿಂದ ಮಾಡಿದ ಮಲ್ಲಿಗೆ ಇಡ್ಲಿ. ಜಗತ್ತಿನ ಅತ್ಯಂತ ಶಕ್ತಿಶಾಲಿ ಡಿಟಾಕ್ಸ್ ತರಕಾರಿ ಅಂದರೆ ಅದು ಬೂದುಗುಂಬಳಕಾಯಿ. ಇದರಲ್ಲಿ ಹೇರಳವಾದ ಜೀವಸತ್ವ ಇರುತ್ತೆ. ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಇದನ್ನು ಕುಡಿದ್ರೆ ಅಸಿಡಿಟಿ ಸಮಸ್ಯೆ ಸಂಪೂರ್ಣವಾಗಿ ಗುಣ ಆಗುತ್ತೆ. ಹಾಗಾದರೆ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ಈ 694 ಗ್ರಾಮ್ನಷ್ಟು ಬೂದುಗುಂಬಳಕಾಯಿಯನ್ನು ತೆಗೆದುಕೋಬೇಕು. ನಂತರ ಅದಕ್ಕೆ 4 ಲೋಟ ಮಲ್ಲಿಗೆ ಅಕ್ಕಿ, ಇದನ್ನು ಕೇರಳ ಅಕ್ಕಿ ಅಂತಲೂ ಹೇಳ್ತಾರೆ. ಅದನ್ನು ಚೆನ್ನಾಗಿ ತೊಳೆದುಬಿಟ್ಟು 4 ಗಂಟೆಗಳ ಕಾಲ ನೆನೆಸಿಡಬೇಕಾಗತ್ತೆ. ಅದರ ಜೊತೆಗೇ 4 ಸ್ಪೂನ್ನಷ್ಟು ಮಾತ್ರ ಉದ್ದಿನಬೇಳೆ ತೆಗೆದುಕೊಂಡು ಅದನ್ನು ಸಹ ಚೆನ್ನಾಗಿ ತೊಳೆದು ಇದರ ಜೊತೆಗೇ ನೆನೆಸಿಡಬೇಕಾಗತ್ತೆ. ಈಗ ನೋಡಿ, ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ 4 ಗಂಟೆಗಳ ಕಾಲ ಇದನ್ನು ನೆನೆಸಿಟ್ಕೊಬಿಡಿ. ಇದು ತಿನ್ನೋಕ್ಕೂ ಸಹ ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಟಿಫನ್ ಬಾಕ್ಸಿಗೆ ಸಹ ಹಾಕ್ಕೊಡ್ಬೋದು. ಈಗ ನೋಡಿ, 4 ಗಂಟೆಗಳ ಕಾಲ ನೆನೆಸಿಟ್ಟಾದಮೇಲೆ ಬೂದುಗುಂಬಳಕಾಯಿಯ ಸಿಪ್ಪೆ ತೆಗೆದುಬಿಟ್ಟು ಅದನ್ನು ಚಿಕ್ಕ ಚಿಕ್ಕ ಹೋಳುಗಳನ್ನಾಗಿ ಮಾಡಿಕೊಳ್ಳಿ. ನಂತರ ಒಂದು ಕಾಯಲ್ಲಿ ಅರ್ಧ ಭಾಗದಷ್ಟು ಕಪ್ಪು ಭಾಗವನ್ನು ಬಿಟ್ಟು ಬಿಳಿ ಭಾಗವನ್ನಷ್ಟೇ ತೆಗೆದುಕೊಂಡು ಇದರ ಜೊತೆಗೆ ಹಾಕಿ ಎಲ್ಲವನ್ನು ಸಹ ರುಬ್ಕೋಬೇಕಾಗತ್ತೆ. ಇದು ತುಂಬಾ ನೀರು ಮಾಡ್ಕೊಳ್ಳೋಕೆ ಹೋಗಬೇಡಿ. ಬೂದುಗುಂಬಳಕಾಯಿಯಲ್ಲೇ ನೀರಿರೋದ್ರಿಂದ ತುಂಬ ನೀರು ಹಾಕೋ ಅವಶ್ಯಕತೆ ಇಲ್ಲ. ಈ ಅಕ್ಕಿಯನ್ನು ಹಾಕಿ ಇದನ್ನು ತರಿಯಾಗಿ ರುಬ್ಕೋಬೇಕು. ನೋಡಿ, ಈ ಹದಕ್ಕಿದ್ರೆ ಸಾಕು. ಈ ರುಬ್ಬಾದಮೇಲೆ ಅದನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪನೇ ನೀರು ಹಾಕಿ ರುಚಿಗೆ ಉಪ್ಪನ್ನು ಹಾಕಿ 8 ಗಂಟೆಗಳ ಕಾಲ ಫರ್ಮೆಂಟ್ ಆಗೋಕ್ಕೆ ಬಿಟ್ಬಿಡಿ. ನೋಡಿ, ಈ ರೀತಿಯಾಗಿ ಮುಚ್ಚಿಟ್ಬಿಡಿ. ಬೆಳಿಗ್ಗೆ ಎದ್ಮೇಲೆ ನೋಡಿ, ಚಳಿಗಾಲ ಆಗಿರೋದ್ರಿಂದ ಜಾಸ್ತಿ ಹುಳಿ ಬರಲ್ಲ. ಬೇಸಿಗೆಲಾದರೆ ತುಂಬ ಉಬ್ಬು ಬರುತ್ತೆ. ಇಡ್ಲಿ ಪಾತ್ರೆಗೆ ಎಣ್ಣೆ ಹಾಕ್ಬಿಟ್ಟು ಮಾಮೂಲಿ ಇಡ್ಲಿ ಹೇಗೆ ಮಾಡ್ಕೋತೀರೋ ಹಾಗೆ ಮಾಡ್ಕೊಂಡ್ರಾಯ್ತು. ತುಂಬಾ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ. ತೆಂಗಿನಕಾಯಿ ಹಾಕಿರೋದ್ರಿಂದ ಸಂಜೆ ತನಕ ಸಾಫ್ಟಾಗಿರುತ್ತೆ. ಉದ್ದಿನಬೇಳೆ ಬರೀ 4 ಚಮಚ ರುಚಿಗಷ್ಟೇ 15 ನಿಮಿಷಗಳ ಕಾಲ ಬೇಯಿಸ್ಕೊಂಡ್ರೆ ಸಾಕು. ತುಂಬಾ ಬೇಯಿಸಿದ್ರೆ ಹಾರ್ಡಾಗ್ಬಿಡುತ್ತೆ. ಹೃದಯ ರಕ್ತನಾಳಗಳಲ್ಲಿರುವ ಬ್ಲಾಕೇಜನ್ನು ತಡೆಯುತ್ತೆ ಮತ್ತು ವಾತವಿಕಾರದಿಂದ ಬರುವ 80ಕ್ಕೂ ಹೆಚ್ಚು ಕಾಯಿಲೆಯನ್ನು ನಿವಾರಣೆ ಮಾಡುವಂತಹ ಶಕ್ತಿ ಈ ಬೂದುಗುಂಬಳಕಾಯಿಗಿದೆ. ಇದನ್ನು ಪಲ್ಯದ ರೂಪದಲ್ಲಾದರೂ ಸೇವಿಸಿ ಅಥವಾ ಮಜ್ಜಿಗೆ ಹುಳಿ ರೂಪದಲ್ಲಾದರೂ ಸೇವಿಸಿ ಇಡ್ಲಿ, ದೋಸೆ, ಕಡುಬು ಏನು ಬೇಕಾದ್ರೂ ಮಾಡ್ಕೊಂಡು ತಿನ್ಬೋದು. ನೋಡಿ, ಟೆಕ್ಸ್ಚರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಆಯುರ್ವೇದದ ಪ್ರಕಾರ ಇದನ್ನು ಸರಿಯಾಗಿ ಸೇವನೆ ಮಾಡೋದ್ರಲ್ಲಿ ಆಯಸ್ಸು ಸಹ ವೃದ್ಧಿಯಾಗುತ್ತೆ ಅಂತಲೂ ಹೇಳ್ತಾರೆ. ಇದು ಸೌಂದರ್ಯವರ್ಧಕ, ಚರ್ಮದ ಕಾಂತಿ ಹೆಚ್ಚಾಗುತ್ತೆ, ಕೂದಲುದುರುವ ಸಮಸ್ಯೆನೂ ಸಹ ಕಡಿಮೆ ಆಗುತ್ತೆ. ಒಟ್ಟಿನಲ್ಲಿ ಪೋಷಕಾಂಶಗಳ ಆಧಾರ ಮತ್ತು ಶಕ್ತಿಯುತವಾದ ಈ ಬೂದುಗುಂಬಳಕಾಯಿಯನ್ನು ಬರೀ ದೃಷ್ಟಿ ತೆಗೆಯೋದಕ್ಕಷ್ಟೇ ಅಲ್ಲ, ಆಹಾರದಲ್ಲೂ ಬಳಸಿ. ಥ್ಯಾಂಕ್ ಯು.